ಫ್ರೆಂಡ್ಸ್, ಹಳ್ಳಿಯ ರೆಸ್ಟೋರೆಂಟ್ಗೆ ಸ್ವಾಗತ. ಇವತ್ತು ಬ್ರೆಡ್ನ ಉಪಯೋಗಿಸ್ಕೊಂಡು ಒಂದು ಸ್ವೀಟ್ ಮಾಡೋಣ. ಬ್ರೆಡ್ನ ಈಗ ಪೌಡ್ರ್ ಮಾಡ್ಕೊಳ್ಳೋಣ, ಗ್ರೈಂಡ್ ಮಾಡ್ಕೊಳ್ಳೋಣ ಬ್ರೆಡ್ನ. ಇವಾಗ 5 ನಿಮಿಷ ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. 5 ನಿಮಿಷ ಉರಿಬೇಕು. ಚೆನ್ನಾಗಿ ಹುರ್ಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ ಸ್ವೀಟ್ದು. 5 ನಿಮಿಷ ಹುರಿದ್ರೆ ಸಾಕು. ಐದು ನಿಮಿಷ ಹುರಿದು ಇಟ್ಕೊಂಡಿದ್ದೀನಿ, ಇದು ತೆಗ್ದು ಇಟ್ಕೊಂಡಿದ್ದೀನಿ. ಇವಾಗ ಸ್ವೀಟ್ ಮಾಡೋಕ್ಕೆ ಏನೇನು ಬೇಕು ನೋಡೋಣ ಬನ್ನಿ. ಸ್ವೀಟ್ ಮಾಡೋಕ್ಕೆ 1 ಬಟ್ಲು ಸಕ್ಕರೆ, 1 ಬಟ್ಲು ಇದು ಹಾಲಿನ ಪೌಡ್ರು, 1 ಬಟ್ಲು ಹಾಲು. ಈಗ ಮಾಡೋದು ನೋಡೋಣ. ಇದು ಏಲಕ್ಕಿ ಕಾಯಿ. ಪಾತ್ರೆ ಬಿಸಿಯಾಗಿ ಇಕ್ಕಿದ್ದೀನಿ. ಸಕ್ಕರೆ, ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇದು ಒಂದೇ ಸ್ವಲ್ಪ ಸಾಕು, ಸ್ವಲ್ಪ. ಈಗ ಇದು ಹಂಗೆ ಕರಗಲಿ. ಇದು ಕರಗಿ ಪಾಕ ಆಗ್ಬೇಕು. ಇವಾಗ ಇದು ಪಾಕ ಆಗಿ ನೋಡಿ, ಇಷ್ಟಾದ್ರೆ ಸಾಕು. ಇದಕ್ಕೆ ಇವಾಗ 1 ಬಟ್ಲು ಹಾಲು ಹಾಕೊಳ್ಳೋಣ. ಬಟ್ಲು ಹಾಲು ಹಾಕ್ಕೊಂಡು ಚೆನ್ನಾಗಿ ಮೆಲ್ಟ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಕುದೀತೈತೆ. ಈ ಕುದಿವಾಗ ಬ್ರೆಡ್ ಪೌಡ್ರ್ ಮಾಡ್ಕೊಂಡಿದ್ವಲ್ಲ, ಆ ಪೌಡ್ರನ್ನ ಇದ್ರಲ್ಲಿ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಲೋಲ್ಲೇ ಮಾಡಬೇಕು, ಮೀಡಿಯಂ ಸ್ಲೋಲ್ಲಿ. ಇವಾಗ 1 ಬಟ್ಲು ಹಾಲು ಪೌಡ್ರ್ ಇಟ್ಕೊಂಡಿದ್ವಲ್ಲ, ಆ ಪೌಡ್ರ್ ಹಾಕಿ ಚೆನ್ನಾಗಿ ಇದು ಮಾಡೋಣ. ನೋಡಿ, ಈ ಥರ ಗಟ್ಟಿಯಾಗಿದೆ. ಇವಾಗ ಏಲಕ್ಕಿ ಪೌಡ್ರ್ ಹಾಕೋಣ. ನೋಡಿ, ಚೆನ್ನಾಗಿದೆ. ಇವಾಗ ಇದು ಪಾತ್ರೆ ಬಿಟ್ಟು ಬತ್ತಾಯ್ತಲ್ಲ, ಈ ಥರ ಬರಬೇಕು. ಗಟ್ಟಿಯಾಗಿದೆ. ಈಗ ಇದನ್ನ ಬಾಕ್ಸಲ್ಲಿ ಹಾಕ್ಬಿಟ್ಟು ಯಾವ ಶೇಪ್ ಬೇಕಾದ್ರೂ ಆ ಶೇಪ್ ಕಟ್ ಮಾಡ್ಕೋಬೋದು. ಬಾಕ್ಸಲ್ಲಿ ಹಾಕೋಣ. ನೋಡಿ, ಈ ಥರ ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು 5 ನಿಮಿಷ ಆಗಲಿ, ಕೂಲ್ ಆದಮೇಲೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ. ನೋಡಿ, 5 ಮಿನಿಟ್ಸ್ ಆಗಿದೆ. ಇವಾಗ ಯಾವ ಶೇಪ್ ಬೇಕಾರೋ ಆ ಶೇಪ್ ಕಟ್ ಮಾಡ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಸಿಂಪಲ್ಲಾಗಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಇದನ್ನ ಮಕ್ಳಿಗೆ ಮಾಡಿಕೊಡಿ, ಇಷ್ಟಪಡ್ತವೆ. ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಮಾಡಿ.